ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ಸ್ ಟು ನೇತ್ರ ಲಾಕ್ಸ್ ಕನ್ನಡ. ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಬಾಗಿಲು ಮುಂದೆ ಎಲ್ಲ ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ತೊಳೆದು ಇಟ್ಕೊಂಡು ಈ ಥರ ರಂಗೋಲಿನ ಬಿಟ್ಕೊಂಡಿದ್ದೀನಿ. ಇವತ್ತು ಏನಕ್ಕೆ ಬೆಳಗ್ಗೆನೇ ಎದ್ದಿದ್ದೀನಿ ಅಂತ ಆಲ್ರೆಡಿ ಎಲ್ರಿಗೂ ತಮ್ಮನೇಲಿ ನೋಡಿ ಗೊತ್ತಿರುತ್ತೆ, ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಬೆಳಗ್ಗೆನೇ ಎದ್ದಿದ್ದಾರೆ ಅಂತ. ನೋಡ್ತಾ ಇರ್ಬೋದು ನಮ್ಮ ಮನೆ ಮುಂದೆಗಡೆ ನಾಯಿ ಮರಿ ಓಡಾಡ್ತಿದೆ. ಒಂದು ನಾಯಿ ನಮ್ಮ ಮನೆ ಹತ್ರ 12 ಮರಿನ ಹಾಕಿದೆ. ನೋಡಿ ಇಲ್ಲಿ ಅವ್ರ ಅಮ್ಮ ನಿಂತಿದ್ದಾರೆ. ಮರಿಗಳನ್ನ ಮುಟ್ಟೋದಕ್ಕೆ ಅಂತ ಹೋದರೆ ಕಚ್ಚೋದಕ್ಕೆ ಬರುತ್ತೆ. ಹಾಗೆ ಬಂದು ನಮ್ಮ ಫಿಶ್ ಬೌಲ್ ನೋಡಿ ಹೇಗಿದೆ ಅಂತ. ನನ್ನ ಮಗ ಇನ್ನೂ ಎದ್ದಿರಲಿಲ್ಲ, ನನ್ನ ಮಗಳು ಕೂಡ ಎದ್ದಿರಲಿಲ್ಲ, ಇನ್ನೂ ಮಲಗಿದ್ರು. ಬನ್ನಿ ತೋರಿಸ್ತೀನಿ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ. ಇನ್ನೂ ಮಲಗಿದ್ದಾನೆ. ಅವನ್ನ ಎಬ್ಬಿಸ್ಬಿಟ್ಟು ಸ್ನಾನ ಮಾಡೋದಕ್ಕೆ ಕಳಿಸ್ದೆ. ಹಾಗೆಯೇ ಹೂವು ಕಿತ್ಕೊಳ್ಳೋಣ ಅಂತ ಬರ್ತಾಯಿದ್ದೀನಿ. ನೋಡಿ ನಮ್ಮ ಮನೆ ಹತ್ರ ಬೆಳಗ್ಗೆ ಟೈಮಲ್ಲಿ ಯಾವ ರೀತಿ ಕಾಣಿಸ್ತಿರುತ್ತೆ ಅಂತ. ಚೆಂಡು ಹೂವನ್ನು ಕೂಡ ಸುಮಾರು ಮೊಗ್ಗಾಗಿದೆ ನೋಡಿ, ಎಷ್ಟೊಂದು ಮೊಗ್ಗಾಗಿದೆ ಅಂತ. ಅದಷ್ಟು ಕದೆ ಬೆಳೆದಿದ್ದು ಒಂದೊಂದು ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ. ನನ್ನ ವ್ಯೂವರ್ಸ್ ಕೇಳ್ತಾ ಇದ್ದಾರೆ ಗ್ರೋ ಬ್ಯಾಗ್ನ ಎಲ್ಲಿ ತಗೊಂಡ್ರಿ ಅಂತ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡ್ತಾ ಇರ್ಬೋದು ರೋಸ್ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನೋಡಿ ಒಂದು ಮಲ್ಲಿಗೆ ಹೂವು ಕೂಡ ಬಿಟ್ಟಿದೆ. ಪೂಜೆನೆಲ್ಲ ಮಾಡ್ಕೊಂಡ್ವಿ. ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ದೇವಸ್ಥಾನಕ್ಕೆ, ಮಧ್ಯಾಹ್ನದಷ್ಟೊತ್ತಿಗೆ ಮನೇಲಿರೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಬೇಗನೆ ರೆಡಿಯಾಗಿದ್ದೀವಿ. ನೋಡಿ ಈ ಥರ ರಂಗೋಲಿನ ಬಿಟ್ಕೊಂಡಿದ್ದೀನಿ ಮನೆ ಮುಂದೆಗಡೆ. ನೋಡಿ ನನ್ನ ಮಗಳು ಮುನ್ಸ್ಕೊಂಡು ನಿಂತಿದ್ದಾಳೆ, ಬಟ್ಟೆ ವಿಷಯಕ್ಕೋಸ್ಕರ ಮುನ್ಸ್ಕೊಂಡು ನಿಂತಿದ್ದಾಳೆ. ನೋಡಿ ಫೈನಲಿ ನಾನು ಈ ರೀತಿ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ. ಎಲ್ಲರೂ ಹೋಗ್ತಾ ಇದ್ದೀವಿ. ಬೈಕ್ನಲ್ಲಿ ಹೋಗ್ತಾ ಇಲ್ಲ, ಇವತ್ತು ಬಸ್ನಲ್ಲೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಷ್ಟು ದೂರ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ, ಮಳೆ ಬೇರೆ ಸ್ಟಾರ್ಟ್ ಆಗ್ತಿರುತ್ತೆ. ಹಾಗೆಯೇ ಸ್ವಲ್ಪ ಥಂಡಿ ವಾತಾವರಣ ಇರೋದ್ರಿಂದ ಬಸ್ನಲ್ಲೇ ಹೋಗ್ತಾ ಇದ್ದೀವಿ. ನನ್ನ ಮಗಳನ್ನ ನಮ್ಮ ಯಜಮಾನ್ರು ಕುಂಡಿಸ್ಕೊಂಡಿದ್ರು, ನನ್ನ ಮಗನ ನಾನು ಕುಂಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಸ್ವಲ್ಪ ದೂರ ಆದಮೇಲೆ ನನ್ನ ಮಗಳು ಬಂದು ನನ್ನ ಹತ್ರ ಕೂತ್ಕೊಂಡಿದ್ದಾಳೆ. ನೋಡಿ ನನ್ನ ಮಗ ಏನೋ ಮೆಕ್ಯಾನಿಕ್ ಮಾಡ್ತಾ ಇದ್ದಾನೆ. ಸುಮ್ಮನೆ ಅಂತೂ ಇರೋದೇ ಇಲ್ಲ, ಏನೇನ ಒಂದು ತಲೆ ಉಪಯೋಗಿಸ್ಬಿಟ್ಟು ಮಾಡ್ತಾ ಇರ್ತಾನೆ. ನೋಡಿ ಮೂತಿ ತಿರುಗಿಸ್ತಾ ಇರೋದು, ಮೊಬೈಲ್ ಹಿಡ್ಕೊಂಡ್ರೆ ಸಾಕು ಮೂತಿ ತಿರುಗಿಸೋದು, ಅಣಗಿಸ್ಕೊಳ್ಳೋದು ಇದೇ ಮಾಡ್ತಿರ್ತಾನೆ. ಇದೊಂದು ಕಡಿಮೆ ಇತ್ತು ಅಂತಿರ್ತಾನೆ. ಹಾಗೆಯೇ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಕುಣಿಗಲ್ನಿಂದ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಅಡ್ರೆಸ್ ಬಂದು ಕುಣಿಗಲ್ ಹೆಬ್ಬೂರು ರೋಡ್, ಚಿಕ್ಕಣ್ಣ ದೇವರಹಟ್ಟಿ ಅಂತ. ಯಾರು ಕೇಳಿದ್ರು ಹೇಳ್ತಾರೆ, ಅಷ್ಟು ಫೇಮಸ್ ಆಗಿರುವಂತಹ ಚಿಕ್ಕಣ್ಣ ಸ್ವಾಮಿ ಟೆಂಪಲ್. ಹಾಗೆಯೇ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ವಿಡಿಯೋನು ಕೂಡ ಮಾಡ್ಕೊಳ್ತಾ ಇದೆ. ಇಲ್ಲಿ ನೀಲಗಿರಿ ಒಂದೇ ಒಂದು ಮರ ಕಾಣಿಸ್ತಿತ್ತು, ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೋ. ಹತ್ತು ಕಡೆ ಸೈಡಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಮಣ್ಣಂತೂ ಕೆಂಪು ಮಣ್ಣಿಂದ ಕೂಡಿದೆ ಆ ಭೂಮಿಯೆಲ್ಲ. ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ನೋಡಿ, ಇಲ್ಲಿ ಮುಡಿ ಕೊಡೋದು. ಹಾಗೆಯೇ ಬಿಸಿನೀರು ಕೂಡ ಅಲ್ಲೇ ಕೊಡ್ತಾರೆ. ಒಬ್ಬರು ತಾತ ಕಾಯಿಸ್ಕೊಡ್ತಾರೆ. ಹಾಗೆಯೇ ನಮ್ಮ ಯಜಮಾನರು ಅಜ್ಜಿ ಹತ್ರ ಪೂಜೆ ಸಾಮಾನೆಲ್ಲ ತಗೊಳ್ತಿದ್ದಾರೆ. ನಾವು ಬಂದಾಗೆಲ್ಲ ಇಲ್ಲೇ ತಗೊಳ್ತೀವಿ. ಹಾಗೆಯೇ ಲೆಕ್ಕ ಎಲ್ಲ ಹಾಕ್ತಾಯಿದ್ರು. ತೆಂಗಿನಕಾಯಿ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ, ಹಂಗೆ ಹಿಂಗೆ ಅಂದ್ಬಿಟ್ಟು ಇಬ್ಬರೂ ಮಾತಾಡ್ಕೊಂಡು ನಿಂತಿದ್ರು. ನನಗೆ ಅಜ್ಜಿ ಹೇಳ್ತಾ ಇರೋ, ತೆಂಗಿನಕಾಯಿ ರೇಟೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ನೋಡವ್ವ, ನಿಮ್ಮ ಯಜಮಾನ್ರು ಕಡಿಮೆ ಕೇಳ್ತಾ ಇದ್ದಾರೆ ಅಂತ. ಹಾಗೆಯೇ ಒಳಗಡೆ ಬಂದ್ವಿ. ತೆಂಗಿನಕಾಯಿನ ಇಲ್ಲಿ ಹೊಡ್ಕೊಳ್ತಾ ಇದ್ದೀವಿ. ಶನಿವಾರ ಮತ್ತು ಭಾನುವಾರ ಅಂತೂ ತುಂಬಾ ಜನ ಬರ್ತಿರ್ತಾರೆ. ಇಲ್ಲಂತೂ ಫುಲ್ಲು ರಶ್ ಆಗಿಬಿಡುತ್ತೆ. ಹಾಗಾಗಿ ನಾವು ಬೆಳಿಗ್ಗೆ ಟೈಮಲ್ಲಿ ಈ ದೇವಸ್ಥಾನಕ್ಕೆ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗ್ತೀವಿ. ಈ ದೇವಸ್ಥಾನಕ್ಕೆ 500 ವರ್ಷದ ಇತಿಹಾಸವಿದೆ. ಇಲ್ಲಿ ನಾವು ದೇವಸ್ಥಾನಕ್ಕೆ ಬಂದು ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆ ಎಲ್ಲ ಈಡೇರಿಸುತ್ತಾನೆ ಈ ಚಿಕ್ಕಣ್ಣ ಸ್ವಾಮಿ. ಹಾಗೆಯೇ ಈ ದೇವಾಲಯ ಯಾವುದೇ ರೀತಿಯಾಗಿ ಕಲ್ಲು ಕಟ್ಟಡದಿಂದ ಕಟ್ಟಿಲ್ಲ, ಹಾಗೆಯೇ ಸಿಮೆಂಟ್ ಕಟ್ಟಡದಿಂದಲೂ ಕಟ್ಟಿಲ್ಲ. ಇದನ್ನು ಬಾಳೆಪಟೆಯ ಗುಬ್ಬದಿಂದ ಮಾಡಿರೋದಿದು, ಅಂದರೆ ಬಾಳೆ ದಿಂಡಿನಿಂದ ಕಟ್ಟಿರೋದಿದು. ನೋಡ್ತಾ ಇರ್ಬೋದು, ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ಜನ ನಿಂತಿದ್ದಾರೆ ಅಂತ. ಅಂದರೆ ಸುಮಾರು ಜನ ಬರ್ತಾರೆ ಈ ದೇವಸ್ಥಾನಕ್ಕಂತೂ. ತುಂಬಾ ಫುಲ್ಲು ಫೇಮಸ್ ಆಗಿರುವಂತಹ ಟೆಂಪಲ್ ಇದು ಕುಣಿಗಲ್ ಸೈಡು. ನೋಡ್ತಾ ಇರ್ಬೋದು ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಅಂತ. ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಅಲೋವ್ ಇಲ್ಲ. ಸುಮಾರು ಜನ ವಿಡಿಯೋ ಮಾಡ್ಕೊಳ್ತಾ ಇದ್ರು. ನಾನು ವಿಡಿಯೋ ಏನು ಮಾಡ್ಕೊಳ್ಳಲಿಲ್ಲ, ದೇವ್ರದ್ದೆಲ್ಲ ಬೇಡ ಅಂದ್ಬಿಟ್ಟು. ನೋಡಿ ಎಷ್ಟು ಜನ ಬರ್ತಿದ್ದಾರೆ ಅಂತ. ನೋಡಿ ಇದು ಬಾಳೆ
ಪಟೇದಿಂದ ಕಟ್ಟಿರುವಂತಹ ಗುಬ್ಬವಿದು. ದೇವಸ್ಥಾನದ ಪಕ್ಕದಲ್ಲಿ ಒಂದು ರೂಮ್ ಇದೆ. ಇಲ್ಲಿ ಏನಾದರೂ ಪ್ರಸಾದ ಎಲ್ಲ ತಯಾರು ಮಾಡ್ಕೊಳ್ಳೋ ಆಗಿದ್ರೆ ತಯಾರು ಮಾಡ್ಕೊಳ್ಬೋದು. ಇಲ್ಲಿ ನಮಗೆ ದೃಷ್ಟಿ ದೋಷ ಏನಾದರೂ ಆಗಿದ್ದರೆ ನಿಂಬೆಹಣ್ಣ ದೇವ್ರ ಹತ್ರ ಮಂತ್ರಿಸ್ಕೊಂಡು ಬಂದು ಇಲ್ಲಿ ದೇವಸ್ಥಾನದ ಮುಂದೆಗಡೆ ಎಲ್ಲ ದೃಷ್ಟಿನ ತೆಗೆದುಕೊಂಡು ಇಲ್ಲಿ ನಿಂಬೆಹಣ್ಣನ್ನು ಹೊಡಿತಾರೆ. ನಿಂಬೆಹಣ್ಣನ್ನು ಕಾಲಲ್ಲೆಲ್ಲ ತುಳಿಬಾರ್ದು. ಒಂದು ಕಲ್ಲು ಅಥವಾ ಒಂದು ನಮ್ಮ ಕೈಯಿಂದ ಅದನ್ನು ಜಜ್ಜಬೇಕು ಹೊರತು ಯಾವುದೇ ರೀತಿ ಕಾಲಿಂದ ತುಳಿಬಾರ್ದು. ಹಾಗೆಯೇ ನಾವೇನಾದರೂ ದೇವರ ಮುಂದೆ ಹರಕೆನ ಹೊತ್ಕೊಂಡು ₹1, ₹5 ಅಥವಾ ₹9, ₹11 ವೀಳ್ಯದೆಲೆ ಮೇಲೆ ಇಟ್ಕೊಂಡು ನಮ್ಮ ಮನಸ್ಸಿನಲ್ಲಿ ನಾವು ಏನೇನೋ ಅಂದ್ಕೊಂಡಿರ್ತೀವೋ ನಮ್ಮ ಆಸೆಗಳು ಕನಸುಗಳನ್ನು ದೇವ್ರ ಮುಂದೆ ಬೇಡ್ಕೊಂಡು ಆ ಕಾಣಿಕೆನ ಸ್ವಾಮಿಗಳಿಗೆ ಕೊಟ್ಟು ನಾವು ಈ ಥರ ಹರಕೆ ಹೊತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅವರು ದೇವ್ರ ಮುಂದೆ ಇಟ್ಟು ನಮ್ಮ ಹರಕೆನ ಹೇಳ್ಕೊಂಡು ಪೂಜೆನ ಮಾಡ್ತಾರೆ. ನಾವಿಲ್ಲಿ ಆಚೆಗಡೆ ಬಂದು ಎಲ್ಲ ಸ್ವಲ್ಪ ದೃಷ್ಟಿನ ತಕ್ಕೊಂಡು ಹಾಗೆಯೇ ಪೂಜೆನ ಮಾಡ್ಕೊಳ್ತಾ ಇದ್ದೀವಿ. ನೀವು ಈ ದೇವ್ರನ್ನ ತುಂಬಾ ನಂಬೋದು. ನನಗಂತೂ ತುಂಬಾ ನಾನೇನೇನು ಅಂದ್ಕೊಂಡಿದ್ದೀನೋ ಎಲ್ಲನೂ ನನಗೆ ಈ ದೇವಸ್ಥಾನಕ್ಕೆ ಬಂದಾದ್ಮೇಲೆ ನೆರವೇರಿದೆ. ನೀವು ಕೂಡ ದೇವಸ್ಥಾನಕ್ಕೆ ಬಂದು ನಿಮಗೆ ನಿಮ್ಮ ಮನಸ್ಸಲ್ಲಿರುವಂತಹ ಪ್ರಾರ್ಥನೆ ಕಷ್ಟ ಸುಖನೆಲ್ಲ ನೀವು ದೇವರ ಮುಂದೆ ಕೇಳಿಕೊಂಡ್ರೆ ದೇವರು ಬೇಗನೆ ಪ್ರತಿಫಲ ಕೊಡ್ತಾರೆ. ಈ ದೇವಸ್ಥಾನದಲ್ಲಿ ಮುಡಿ ಕೊಡುವ ಪದ್ಧತಿ ಇದೆ. ನೀವು ಏನಾದರೂ ಮನಸ್ಸಿನಲ್ಲಿ ಬೇಡ್ಕೊಂಡು ದೇವರ ಮುಂದೆ ಬೇಡ್ಕೊಂಡು ನೀವೇನಾದರೂ ಹರಕೆನ ಹೊತ್ಕೊಂಡ್ರೆ ಅದನ್ನು ಈಡೇರಿಸಾದ್ಮೇಲೆ ನೀವು ಅದನ್ನು ಕಾಣಿಕೆ ನೀವು ಏನು ತಲುಪಿಸ್ಬೇಕು ಅಂತ ಇರ್ತೀರೋ ಆ ಕಾಣಿಕೆನ ಉಂಡಿಲಿ ಬಂದು ದೇವರ ಮುಂದೆ ಬೇಡ್ಕೊಂಡು ಉಂಡಿ ಒಳಕ್ಕೆ ಹಾಕಬೇಕು. ನೋಡಿ ಇಲ್ಲಿ ಊದ್ಗಡ್ಡಿ ಕರ್ಪೂರನೆಲ್ಲ ಇಲ್ಲಿ ಪೂಜೆನ ಮಾಡಿ ದೇವ್ರ ಮುಂದೆ ಇಡ್ತಿದ್ದಾರೆ ಎಲ್ಲ. ಹಾಗೆಯೇ ನೋಡಿ ಇಲ್ಲಿ ತಾತ ಅಂತೂ ಯಾವಾಗನ ಹೋಗಲಿ ಇಲ್ಲೇ ಇರ್ತಾರೆ ಪಾಪ. ನನ್ನ ಮಗನಿಗೆ ಆಶೀರ್ವಾದ ಮಾಡ್ತಿದ್ದಾರೆ ನೋಡಿ ನವಿಲುಗರಿಲಿ. ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ತುಂಬ ತೀಟೆ ನೋಡಿ ಅಂತ. ಬಂದಾಗೆಲ್ಲ ಅಂತೂ ತಾತನ ಕೈಲಿ ನವಿಲುಗರಿಲಿ ನಾವು ಆಶೀರ್ವಾದನ ಮಾಡಿಸ್ತಾ ಇರ್ತೀವಿ. ಹಾಗೆಯೇ ಅಪ್ಪ ಮಕ್ಕಳೆಲ್ಲ ಕಾಲಿಗೆ ಬಿದ್ದು ಎಲ್ಲ ನಮಸ್ಕಾರ ಮಾಡ್ಕೊಳ್ತಾ ಇದ್ರು. ಅದನ್ನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ನಾನು ತಾತನ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ನನ್ನ ಮಗ ನೋಡಿ ಹತ್ತು ಕಡೆ ಎಲ್ಲ ಆಟ ಆಡುವಂತಹ ಐಟಮ್ಸ್ಗಳಿದ್ದು ಅವನ್ನ ನೋಡ್ತಾ ಇದ್ದಾನೆ. ನನಗೆ ಬೇಕು ರಿಮೋಟ್ ಕಾರು ಅಂತ ಕೇಳ್ತಾ ಇದ್ದ. ನಾನು ಬೇಡ ಅಂತ ಎಷ್ಟೋ ಹೇಳಿದೆ. ನಮ್ಮ ಯಜಮಾನ್ರು ಕೊಡಿಸಿದ್ರು. ಬಟ್ ಅದು ಒಂದಿನವೂ ಬರಲಿಲ್ಲ. ಅದು ವೈರೆಲ್ಲ ಕಟ್ ಮಾಡಿಬಿಟ್ರು ಇಬ್ಬರು ಅಣ್ಣ ತಂಗಿ ಸೇರ್ಕೊಂಡು. ನನಗೆ ಈ ಥರ ಎಲ್ಲ ಅಮೌಂಟನ್ನ ಇನ್ವೆಸ್ಟ್ ಮಾಡಬೇಕು ಖರ್ಚು ಮಾಡಬೇಕು ಅಂದರೆ ತುಂಬಾ ಬೇಜಾರಾಗುತ್ತೆ. ಒಂದು ದಿವಸನೂ ಮಡಿಕೊಳ್ಳೋದಿಲ್ಲ ನನ್ನ ಮಕ್ಕಳು. ತುಂಬಾ ತೀಟೆ ಮಾಡ್ತಾ ಇರ್ತಾರೆ ಇಬ್ಬರೂ. ಅವಳು ನೋಡಿ ಕಾಯಿನ ಅಲ್ಲಿ ಇಡ್ತಾ ಇದ್ದಾಳೆ. ಆಂಟಿಗೆ ಅದನ್ನು ಕಾರು ತಗೊಳ್ಳೋಕ್ಕೆ ಅಂದ್ಬಿಟ್ಟು ಕಾಯಿನಲ್ಲಿ ಇಡ್ತಾ ಇದ್ದಾಳೆ. ಅವಳೊಂದು ಗುಳ್ಳೆ ಮೊಟ್ಟೆ ಊದ್ತಾರಲ್ಲ ಅದೊಂದು ತಗೊಂಡ್ಳು. ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಅದನ್ನು ಒಂದು ತರಿಸ್ಕೊಂಡ್ಳು. ನನ್ನ ಮಗ ಅಂತೂ ತುಂಬಾ ಆಟ ಮಾಡ್ತಾ ಇದ್ದ ಕೊಡ್ಸಪ್ಪ ಅಂತ. ಫೈನಲಿ ಅವರಪ್ಪ ಕೊಡಿಸಿದ್ರು. ಹಾಗೆಯೇ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ಬರ್ತಾಯಿದ್ದೀವಿ. ಇಲ್ಲಂತೂ ಇನ್ನು ಡೋರ್ ಓಪನ್ ಮಾಡೇ ಇಲ್ಲ, ಫುಲ್ಲು ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗೆಯೇ ಹೋಗ್ತಾ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಬರಬೇಕಾದ್ರೆ ಹಾಗೆಯೇ ಮರಗೆಣಸು ತರೋಣ ಅಂದ್ಕೊಂಡು ಬಂದರೆ ಆದರೆ ಬಟ್ ತರೋದಕ್ಕೆ ಆಗಲೇ ಇಲ್ಲ. ಸುಮಾರು ಜನ ಕೂತ್ಕೊಂಡಿದ್ರು ದೇವರ ಪ್ರಸಾದ ತಿನ್ನೋದಕ್ಕೆ ಅಂತ. ನಾವಂತೂ ಹೋದಾಗಂತೂ ಮಿಸ್ ಮಾಡೋದೇ ಇಲ್ಲ. ಹೋದಾಗೆಲ್ಲ ಪ್ರಸಾದನ ತಿಂದ್ಕೊಂಡು ಬಂದೇ ಬರ್ತೀವಿ. ನೋಡ್ತಾ ಇರ್ಬೋದು ಎಷ್ಟು ಜನ ಕುಂತಿದ್ದಾರೆ ಅಂತ. ಡೋರ್ ಓಪನ್ ಮಾಡಿದ್ರು ನೋಡಿ ಸುಮಾರು ಜನ ಬಂದಿದ್ದಾರೆ ಅಂತ. ಎಲ್ಲರೂ ಪ್ರಸಾದ ಇಸ್ಕೊಂಡು ತಿಂತಾ ಇದ್ದಾರೆ. ಹಾಗೆಯೇ ನಾವು ಸಾಲಿನಲ್ಲಿ ನಿಂತ್ಕೊಂಡಿದ್ದೀವಿ ಪ್ರಸಾದನ ಈಸ್ಕೊಳ್ಳೋಣ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕೃಷ್ಣನ ದೇವರ ಫೋಟೋನ ಇಟ್ಟಿದ್ದಾರೆ. ಇಲ್ಲಿ ಒಂದು ಉಂಡಿನೂ ಕೂಡ ಇಟ್ಟಿದ್ದಾರೆ. ಏನಾದರೂ ಅನ್ನದಾಸೋಹಕ್ಕೆ ಸಹಾಯ ಮಾಡೋರು ಈ ಕಾಣಿಕೆನ ಉಂಡಿಗೆ ಹಾಕ್ಬೋದು. ಹಾಗೆಯೇ ಬೆಲ್ಲದನ್ನ ಮಾಡಿದ್ರು. ಹಾಗೆಯೇ ಈಸ್ಕೊಂಡು ನೆಕ್ಸ್ಟ್ ಸ್ವಲ್ಪ ಅನ್ನ ಮತ್ತು ಸಾಂಬಾರನ್ನ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ. ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ದೇವಸ್ಥಾನದಲ್ಲಿ ಮಾಡಲಿ ಸಾಂಬಾರು ಮಾತ್ರ ತುಂಬಾ ರುಚಿಯಾಗಿರುತ್ತೆ. ನಾವು ಮನೇಲಿ ಮಾಡ್ತೀವಲ್ಲ ಆ ಟೇಸ್ಟೇ ಬೇರೆ, ದೇವಸ್ಥಾನದಲ್ಲಿ ಕೊಡುವಂತಹ ಟೇಸ್ಟೇ ಬೇರೆ. ಪ್ರಸಾದನ ಈಸ್ಕೊಂಡು ಹೋಗ್ತಾ ಇದ್ದೀವಿ ತಿನ್ನೋಣ ಅಂತ. ಫೈನಲಿ ಬಂದು ಕೂತ್ಕೊಂಡ್ವಿ ಪ್ರಸಾದ ತಿನ್ನೋಣ ಅಂತ. ನನ್ನ ಮಗಳು ನಮ್ಮ ಯಜಮಾನ್ರ ಹತ್ರ ಹೊಂಟೋದ್ಲು. ನಾನು ಹಾಗೆ ಕೈ ಮುಕ್ಕೊಂಡು ಪ್ರಸಾದ ತಿನ್ನೋಣ ಅಂತ ಕುಂತಿದ್ದೀವಿ.
ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಪ್ರಸಾದ ಮಾತ್ರ ತುಂಬಾ ಟೇಸ್ಟಿಯಾಗಿದೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ಹಾಗೆಯೇ ಪ್ರಸಾದನ ತಿನ್ಕೊಂಡು ಸ್ವಲ್ಪ ಎಲ್ಲ ಮಾತಾಡ್ಕೊಂಡು ಹಾಗೆಯೇ ದೇವ್ರ ಬಗ್ಗೆ ಎಲ್ಲ ಸ್ವಲ್ಪ ಎಲ್ಲ ಮಾತಾಡ್ಕೊಂಡು ಕುಂತಿದ್ವಿ ನಾನು ನಮ್ಮ ಯಜಮಾನ್ರು. ನಾವಂತೂ ವರ್ಷಕ್ಕೆ 2 ಸತಿನ 3 ಸತಿನ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗಲಿಲ್ಲ ಅಂದರೆ ನಮಗೆ ಸಮಾಧಾನನೇ ಅನಿಸೋಲ್ಲ. ಈ ದೇವಸ್ಥಾನಕ್ಕೆ ಮಾತ್ರ ವರ್ಷಕ್ಕೆ 2ರಿಂದ 3 ಸತಿ ಬಂದೇ ಬರ್ತೀವಿ. ಪ್ರಸಾದ ಎಲ್ಲ ತಿನ್ಕೊಂಡು ಕುಂತಿದ್ದೀವಿ. ನನ್ನ ಮಗಳಿಗೆ ನಮ್ಮ ಯಜಮಾನರು ತಿನ್ನಿಸ್ತಿದ್ದಾರೆ. ಅವಳು ಒಂದು 2-3 ತುತ್ತು ತಿನ್ನಲಿ ಸುಮ್ಮನೆ ಆಗಿಬಿಟ್ಲು. ಪ್ರಸಾದನೆಲ್ಲ ತಿನ್ಕೊಂಡು ಅದೇ ಆಟಕ್ಕೆ ನಾವು ಹೊತ್ಕೊಂಡು ಬರ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ಕುಣಿಗಲ್ ಕೆರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀವು ಈ ಕುಣಿಗಲ್ ಕೆರೆನ ನೋಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೀರಾ, ನೀವು ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯ ಎಲ್ಲ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಕುಣಿಗಲ್ಲಿಂದ ಬೆಂಗಳೂರಿಗೆ ಡೈರೆಕ್ಟ್ ಬಸ್ ಇತ್ತು. ಬಸ್ನಲ್ಲಿ ಕೂತ್ಕೊಂಡಿದ್ವಿ. ಹಾಗೆ ಹಲಸಿನ ಮಾರ್ಕೊಂಡು ತಾತ ಬಂದಿದ್ದರು. ಹಾಗೆಯೇ ಹಲಸಿನ ತಗೊಂಡು ತಿನ್ಕೊಂಡು ಕುಂತ್ಕೊಂಡಿದ್ದೀವಿ. ನನ್ನ ಮಗಳು ನೋಡಿ ಗುಳ್ಳೆ ಮೊಟ್ಟೆ ಓದೋದನ್ನ ಕೈಯಲ್ಲೇ ಇಟ್ಕೊಂಡು ಕುಂತಿದ್ದಾಳೆ. ನಿದ್ದೆಗಣ್ಣಲ್ಲೂ ಬಿಡಲಿಲ್ಲ ಅವಳು. ಹಾಗೆಯೇ ಅವಳು ಕೂಡ ಮಲಗಿದ್ಲು. ಮಾಗಡಿ ಹತ್ತತ್ರ ಬರ್ಬೇಕಾದ್ರೆ ತಾತ ಕಡಲೆಕಾಯಿನ ಮಾರ್ಕೊಂಡು ಬಂದರು. ಅದನ್ನು ಕೂಡ ತಗೊಂಡು ತಿನ್ಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ದೀವಿ. ನನ್ನ ಮಗಳು ಕೂತ್ಕೊಂಡಿದ್ಲು, ತೊಡೆ ಮೇಲೆ ಹಾಗೆ ಮಲ್ಕೊಂಡಿದ್ಲಲ್ಲ, ಹಾಗಾಗಿ ಕಡಲೆಕಾಯಿ ಎಲ್ಲ ತಿನ್ನೋದಕ್ಕಾಗಲಿಲ್ಲ. ನನ್ನ ಮಗ ನೋಡಿ ನಗ್ತಾ ಇದ್ದಾನೆ, ತಿನ್ನೋಕ್ಕಾಯ್ತಲ್ಲ ನಿನ್ನ ಕೈಲಿ ಅಂತ. ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದರೆ ನೋಡಿ ಇಲ್ಲಿ ಏನು 9 ನಾಯವಲ್ಲೋ ಯಪ್ಪ ಹೋಗುತ್ತೆ. ನೋಡಿದ್ರಿ ಅಲ್ವಾ ದೇವಸ್ಥಾನ ವಿಡಿಯೋ ಹೇಗಿತ್ತು ಅಂತ. ನೀವೆಲ್ಲ ಯಾರೆಲ್ಲ ದೇವಸ್ಥಾನಕ್ಕೆ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಿದ್ದೀರಾ, ಇದರಿಂದ ನಿಮಗೆ ಏನೆಲ್ಲ ಅನಿಸ್ತು ಅಂತ, ಪ್ರತಿಫಲ ಯಾವ್ಯಾವ ರೀತಿ ಸಿಕ್ಕಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.